ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ತುಲಾರಾಶಿ ಸಂಜಾತರೆಲ್ಲರಿಗೂ ಕೂಡ ಪರಾಭವ ಸಂವತ್ಸರದ ಈ ನಿಜ ಜ್ಯೇಷ್ಠ ಮಾಸಕ್ಕೆ ಆತ್ಮೀಯ ಸ್ವಾಗತ ಮಿತ್ರರೇ. ರಾಷ್ಟ್ರಾಧಿಪತಿಯಾದಂತಹ ಶುಕ್ರನು ದಶಮದಲ್ಲಿ ಗುರುವಿನ ಜೊತೆಗೂ ತೃತೀಯಾಧಿಪತಿ ಮತ್ತು ಷಷ್ಠಾಧಿಪತಿ ಆದಂತಹ ಗುರು ಉಚ್ಚ ಸ್ಥಾನದಲ್ಲಿದ್ದು ಅವನ ಯುತಿಯನ್ನು ಹೊಂದಿ ನಂತರದಲ್ಲಿ ಏಕಾದಶಕ್ಕೆ ಪ್ರವೇಶ ಮಾಡಿದ್ರು. ಶತ್ರು ಕ್ಷೇತ್ರವಾಗಿರುವಂತಹ ಸಿಂಹ ರಾಶಿಯನ್ನು ಪ್ರವೇಶ ಮಾಡಿ ಕೇತು ಯುತಿಯನ್ನು ಹೊಂದಿ ರಾಹು ದೃಷ್ಟಿಯುಕ್ತನಾಗಿ ಸಪ್ತಮಾಧಿಪತಿ ಅಂತ ಕುಜನು ಅಷ್ಟಮಕ್ಕೆ ಪ್ರವೇಶ ಮಾಡಿ ಭಾಗ್ಯದಲ್ಲಿ ಏಕಾದಶಾಧಿಪತಿಯ ಒಂದು ಮಹಾಯೋಗ ಕೂಡ ಈ ಒಂದು ತುಲಾರಾಶಿಯವರಿಗೆ ಇರುವಂಥದ್ದು ಈ ಒಂದು ನಿಜ ಜ್ಯೇಷ್ಠ ಮಾಸದ ಸಾಮಾನ್ಯ ಗ್ರಹ ಸ್ಥಿತಿ. ಮಿತ್ರರೇ, ಅನೇಕರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ಅಮೂಲ್ಯವಾದ ವಿಡಿಯೋವನ್ನು ಕೂಡ ಎಲ್ಲರಿಗೂ ಸಿಗುವಂತೆ ಮಾಡಿ. ಅದೇ ರೀತಿಯಾಗಿ ಈ ಗುರುಪುಷ್ಯ ಯೋಗವು ಕೂಡ 18ನೇ ತಾರೀಕಿನಲ್ಲಿದೆ. ಜುಲೈ 17ರಂದು ಗುರುಪುಷ್ಯ ಯೋಗ ಇನ್ನೊಂದು ರೀತಿಯಲ್ಲಿ ಮಹಾಯೋಗ 12 ವರ್ಷಕ್ಕೆ ಒಮ್ಮೆ ಬರುವಂಥ ಯೋಗ ಕೂಡ ಉಂಟಾಗುತ್ತೆ. ಆ ವಿಡಿಯೋವನ್ನು ಕೂಡ ತಪ್ಪದೆ ನೋಡಿ. ಮುಂದಿನ ಫಲವನ್ನು ಯಾರ್ಯಾರಿಗೆ ಅತ್ಯುತ್ತಮವಾದ ಫಲ ಸಿಗುತ್ತೆ ತುಲಾರಾಶಿಯವರಿಗೆ ಅಂದರೆ ಯಾರು ಈ ಎಲ್ಲ ಉತ್ತಮ ಯೋಗದ ಫಲವನ್ನು ಅನುಭವಿಸುವುದಕ್ಕೆ ಸಿದ್ಧರಾಗಿದ್ದಾರೋ, ಸಾಮರ್ಥ್ಯವನ್ನು ಹೊಂದಿದ್ದಾರೋ ಅವರಿಗೆ ಖಂಡಿತವಾಗಿ ಲಭ್ಯವಾಗುತ್ತೆ. ಜಗತ್ತಿನ ಮಾಯೆಯಿಂದ ದೂರವಾದವರಿಗೆ, ಆ ಮಾಯೆಯ ಪರದೆ ಸರಿದವರಿಗೆ ಸಂಪೂರ್ಣ ಅವರ ಯೋಗ ತೆರೆದುಕೊಳ್ಳುತ್ತೆ. ಆ ಮೂಲಕವಾಗಿ ಗುರುವಿನ ಉಚ್ಚತ್ವದ ಫಲ ಕೂಡ ಖಂಡಿತವಾಗಿಯೂ ದಶಮದಲ್ಲಿ ಕರ್ಮಸ್ಥಾನದಲ್ಲಿ ಇರುವುದರಿಂದ ಲಭ್ಯವಾಗುತ್ತೆ. ಮುಖ್ಯವಾಗಿ ತುಲಾರಾಶಿಯ ಅಧಿಪತಿಯು ಈ ಒಂದು ಗುರುವಿನ ಯುತಿಯನ್ನು, ಶತ್ರುವಿನ ಯುತಿಯನ್ನು ಹೊಂದಂತಹ ಒಂದು ಸಂದರ್ಭ ಏನಿದೆ, ಬುಧನ ಯುತಿಯನ್ನು ಕೂಡ ಹೊಂದಿ ಭಾಗ್ಯಾಧಿಪತಿಯ ಜೊತೆಗೆ ದಶಮದಲ್ಲಿ ವಿರಾಜಮಾನನಾಗಿರುವಂಥದ್ದು ಷಷ್ಠಾಧಿಪತಿಯಾದ ಶತ್ರು ಕ್ಷೇತ್ರದ ಅಧಿಪತಿಯಾದ ಗುರುವಿನ ಜೊತೆಗೂ ಉದ್ಯೋಗಸ್ಥಳದಲ್ಲಿ ಅನೇಕರಿಗೆ ಶತ್ರುತ್ವವು ಕೂಡ ಕಂಡು ಬಂದರೂ ಕೂಡ ನಿಮ್ಮ ಕೇತು ಬಾಧಿತವಾದ ಈ ದೋಷದಿಂದ ಶತ್ರುತ್ವ ಉಂಟಾಗುವ ಎಲ್ಲ ಲಕ್ಷಣಗಳು ಕೂಡ ಇರುತ್ತೆ. ಆದರೆ ಅದೇ ಮಿತ್ರತ್ವವಾಗಿ ಬದಲಾವಣೆ ಆಗುವುದಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಅತ್ಯಂತ ಉತ್ತಮವಾದ ಫಲ ಕೊಡುತ್ತೆ. ಅದೇ ರೀತಿಯಲ್ಲಿ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಮಹಾಯೋಗ ಇದ್ದರೂ ಕೂಡ ಸಿಗದಿರುವ ಸ್ಥಿತಿಗಳು ಕೂಡ ಕೆಲವರಿಗೆ ಕಂಡು ಬರ್ತದೆ ಇದೇ ಕೇತುವಿನ ಬಾಧೆಯಿಂದ. ಆದ್ದರಿಂದಾಗಿ ದಶಮಕ್ಕೆ ಕೇತು ಬಾಧೆ ಇರುವುದರಿಂದಾಗಿ ಅನೇಕ ವಿಧದಲ್ಲಿ ನಿಮ್ಮ ಕರ್ಮಸ್ಥಾನದಲ್ಲಿ ಇರುವಂತಹ ದೋಷಗಳು ಇಲ್ಲದಿದ್ದರೂ ಕೂಡ ದೋಷ ಸೃಷ್ಟಿಯಾಗುವ ಯೋಗ ಇರುವುದು ಕೇತು ಒಂದು ದೃಷ್ಟಿಯಿಂದ ಆ ಬಾಧಿತವಾದ್ರಿಂದ ಮತ್ತು ರಾಹು ದೃಷ್ಟಿ ಹೇಳುವ ಏಕಾದಶದ ಸ್ಥಾನದಿಂದ. ಕೇತು ಮತ್ತು ರಾಹು ದೋಷಗಳೆರಡರ ಸಂಪೂರ್ಣ ನಿವಾರಣೆಗೆ ನಾಗಶಕ್ತಿ ವಿನಾಯಕನ ನಿರಂತರ ಜಪವನ್ನು ಮಾಡ್ತಾ ಬನ್ನಿ. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಅದೇ ರೀತಿ ಮಾನಸ ಪೂಜೆಯನ್ನು ನಿತ್ಯವೂ ಕೂಡ ಮಾಡ್ತಾ ಬನ್ನಿ. ಆ ಮೂಲಕವಾಗಿ ಅತ್ಯುತ್ತಮವಾದ ಫಲವನ್ನು ಈ ಛಾಯಾಗ್ರಹವಾದಂತಹ ರಾಹು ಕೇತುವಿನ ಮಾಯೆಯ ಪರದೆಯಿಂದ ಹೊರಬಂದು ನಿಮ್ಮ ವೈಯಕ್ತಿಕ ಸಾಮರ್ಥ್ಯಕ್ಕೆ ಫಲವನ್ನು ಪಡೆಯಿರಿ. ಅದೇ ರೀತಿಯಾಗಿ ಈ ಒಂದು ಯಾವ ರೀತಿ ಪಡಿಬೇಕು ಅಂತಂದರೆ, ನಿತ್ಯವೂ ಕೂಡ ಈ ಒಂದು ಮನಸ್ಸಿನಿಂದ ಮಾಡುವ ಪೂಜೆ ಫಲ ಕೊಡ್ತದೆ ಅಂದರೆ ಮನಸ್ಸಿನಲ್ಲಿಯೇ ಮಾಡಿದ ಪೂಜೆ ಅದೆಷ್ಟು ಫಲ ಕೊಡಬಹುದು, ಇದನ್ನು ಚಿಂತಿಸಿ ಶಂಕರಾಚಾರ್ಯಾದಿಗಳು ಮಾನಸ ಪೂಜೆಯನ್ನು ಹೇಳಿದ್ದಾರೆ. ಅದರಲ್ಲಿ ಜಗತ್ತಿನಲ್ಲಿ ಏಕೈಕ ಸಮಸ್ತ ವಿಧ ದೋಷ ನಿವಾರಣೆ, ಸಮಸ್ತ ಗ್ರಹ ದೋಷ ನಿವಾರಣೆ ಮಾಡಬಲ್ಲಂತಹ ಏಕೈಕ ಮಾನಸ ಪೂಜೆ ಇದ್ದರೆ ಅದು ಯಾವುದೇ ಹಣ ಕೊಡೋದು ಬೇಕಾಗಿಲ್ಲ ಮಿತ್ರರೇ. ಸ್ವಂತ ಅನುಷ್ಠಾನ 48 ದಿವಸ ಒಂದು ಮಂಡಲವನ್ನು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನೇನು ಹೇಳೋದು ಬೇಕಾಗೋದಿಲ್ಲ. ಅಂತಹ ಮಹಾಶಕ್ತಿ ತಾಯಿ ತಂದೆ ಗುರು ಗಣಪತಿ ನಮಸ್ಕಾರವನ್ನು ಮಾಡಿ, ಕುಲದೇವತಾ ಆರಾಧನೆಯನ್ನು ಮಾಡಿ, ನಂತರ ಈಗ ಮಹಾಗಣಪತಿಯ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ದಯವಿಟ್ಟು ಮಾಡಿ. ಅದರ ಅತ್ಯುತ್ತಮವಾದ ಫಲವನ್ನು ಪಡೆಯುವ ಮೂಲಕ ನಿಮ್ಮ ನಿಜವಾದ ಯೋಗವನ್ನು ನೀವು ಪಡೆಯುವಂತೆ ಆಗಲಿ. ಅದೇ ಅತಿ ಮುಖ್ಯ ಜೀವನದಲ್ಲಿ. ಹಾಗಾಗಿ ನಮ್ಮ ಯೋಗವನ್ನೇ ನಾವು ಪಡೆಯಲಾಗದ ಸ್ಥಿತಿಯಲ್ಲಿದ್ದರೆ ನಮಗೆ ದೇವರು ಕೊಟ್ಟ ಸಾಮರ್ಥ್ಯ ಇದ್ದು ಕೂಡ ನಮಗೆ ಆಗುವುದಿಲ್ಲ. ಯಾಕೆ? ನಮಗೆ ಸಾಮರ್ಥ್ಯ ಇಲ್ಲ, ನಮಗೆ ಯೋಗ ಇಲ್ಲ ಅಂತಲ್ಲ. ನಮಗೆ ಯೋಗ ಇದ್ದರೂ ಕೂಡ ಅದನ್ನು ನಮಗೆ ಕಾಣದ ರೀತಿಯ ಮಾಯೆ ಆವರಿಸಿರುತ್ತೆ. ಆ ಆವರಿಸುವಿಕೆಯೇ ಛಾಯಾಗ್ರಹವಾದಂತಹ ಈ ಒಂದು ರಾಹು ಕೇತು. ಅದರಲ್ಲೂ ಶುಕ್ರ ನೋಡಿ, ಭಾಗ್ಯೋದಯ ಶುಕ್ರ ರಾಷ್ಟ್ರಾಧಿಪತಿ ಆಗಿದ್ದಾನೆ. ಅನೇಕರಿಗೆ ನಮ್ಮ ಜಾತಕ ಪಾರಿಜಾತ ಇತ್ಯಾದಿಗಳಲ್ಲಿ ಹೇಳಿದಂತೆ ಪುರುಷರಿಗೆ ಭಾಗ್ಯೋದಯವೇ ಸ್ತ್ರೀಕಾರಕನಾದ ಶುಕ್ರನಿಂದ ಮತ್ತು ಪತ್ನಿಯಿಂದ ಎನ್ನುವುದಾಗಿ. ಅದರಿಂದಾಗಿ ಸ್ತ್ರೀ ಪ್ರಕರಣವನ್ನೇ ಕೂಡ ಬರೆದಿದ್ದಾರೆ ಅಂತಹ ಒಂದು ಗ್ರಂಥಗಳಲ್ಲಿ. ಅದು ಋಷಿಮುನಿಗಳ ಒಂದು ಅನುಭವ ಕೂಡ ಇದೆ ಅದರ ಹಿಂದೆ, ನಾವು ಹೇಳುವುದಕ್ಕಿಂತ. ಆದ್ದರಿಂದ ಅತಿ ಮುಖ್ಯವಾಗಿ ಭಾಗ್ಯೋದಯ ಒಂದು ವ್ಯಕ್ತಿಗೆ ಉಂಟಾಗಬೇಕು ಅಂತ ಆದರೆ ಖಂಡಿತವಾಗಿಯೂ ಅವರು ಈ ಒಂದು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವ ಮೂಲಕವಾಗಿ ಏಕೈಕ ಜಗತ್ತಿನ ಮಾನಸ ಅತ್ಯಂತ ಪ್ರಭಾವಿ ಮಾನಸ ಪೂಜೆ ಅದನ್ನು ನೀವು ಮಾಡ್ತಾ ಬಂದರೆ ಸಂಪೂರ್ಣವಾದಂತಹ ದೋಷಗಳ ನಿವಾರಣೆಗೆ ಮಹಾ ಒಂದು ಮಾರ್ಗವಾಗಿರುತ್ತೆ. ನಿಮ್ಮ ಅನುಭವಕ್ಕೆ ಬರುತ್ತೆ. ದಯವಿಟ್ಟು ಮಾಡಿ. ಅಷ್ಟೇ ಅಲ್ಲ, ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ, ಈ ಬಾರಿ ಪುನರ್ವಸು ನಕ್ಷತ್ರ ಜುಲೈ 26ರಂದು ಜುಲೈ 16ರಂದು ಜುಲೈ 16ರಂದು ಈ ಒಂದು ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ
ಅಮಾವಾಸ್ಯೆ ಘಟಿಸ್ತಾ ಇದೆ. ಹಾಗೆಯೇ ಮೂಲ ನಕ್ಷತ್ರ 29 ಜೂನ್ ಅಂದು ಧನು ರಾಶಿಯಲ್ಲಿ ಹುಣ್ಣಿಮೆ ಘಟಿಸ್ತಾ ಇದೆ ಚಂದ್ರನ ಆಧಾರಿತವಾಗಿ. ಆದ್ದರಿಂದಾಗಿ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಂದು ವಿಶೇಷವಾದ ಎಲ್ಲ ಋಣಾತ್ಮಕ ಶಕ್ತಿಯ ನಿವಾರಣೆ, ಅಧ್ಯಾತ್ಮ ಸಾಧನೆಗಾಗಿ ಮತ್ತು ಅಲೌಕಿಕವಾದ ಚಿಂತನೆಗಾಗಿ ಅಮಾವಾಸ್ಯೆಯ ಸಂಕಲ್ಪ ಮಾಡಿ ರಾತ್ರಿ ಹೊತ್ತು ಆ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆ ದಯವಿಟ್ಟು ಮಾಡಿ. ಅದೇ ರೀತಿಯಾಗಿ ಗುರುಪುಷ್ಯ ಯೋಗ ಕೂಡ ಸಂಭವಿಸ್ತಾ ಇದೆ. ಅದರಲ್ಲೂ ಜುಲೈ 17ರಂದು ಘಟಿಸುವ ಮಹಾಪುಷ್ಯ ಯೋಗ 12 ವರ್ಷಕ್ಕೊಮ್ಮೆ. ಮುಂದಿನ ಕೆಲವು ವಿಡಿಯೋಗಳನ್ನ ದಯವಿಟ್ಟು ಅದರ ಫಲವನ್ನು ಕೂಡ ನೋಡ್ತಾ ಬನ್ನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಎಲ್ಲ ರೀತಿಯಾದ ಸಪೋರ್ಟ್, ಕಾಮೆಂಟ್, ಹೈಪ್ ಎಲ್ಲ ಮಾಡಿ. ಅದೇ ರೀತಿಯಾಗಿ ಈ ಒಂದು ಮೂಲ ನಕ್ಷತ್ರವನ್ನು ಮಾಡುವ ಹುಣ್ಣಿಮೆಯಿಂದ ಕೂಡ ಒಂದು ಲೌಕಿಕ ಆರಾಧನೆ, ಲೌಕಿಕ ಮನೋಕಾಮನೆಗಳು, ಆಕಾಂಕ್ಷೆಗಳಿಗಾಗಿ ಸಂಕಲ್ಪ ಮಾಡಿ ರಾತ್ರಿ ಹೊತ್ತು ನಿಮ್ಮ ಟೆರೆಸ್ನ ಮೇಲೆ ಎಲ್ಲ ಕುಳಿತು ಚಂದ್ರನನ್ನು ನೋಡ್ತಾ ಅದರ ಬಿಂಬದಲ್ಲಿ ಮಹಾಗಣಪತಿಯನ್ನು ಗ್ರಹಿಸಿ ಎಲ್ಲ ಕಣ್ಣು ಮುಚ್ಚಿಟ್ಟು ಬೆಳದಿಂಗಳಲ್ಲಿ ಕುಳಿತು ಅದನ್ನು ಮಾನಸ ಪೂಜೆಯನ್ನು ಮಾಡ್ತಾ ಬನ್ನಿ. ಅತ್ಯುತ್ತಮವಾದ ಲಾಭ ಖಂಡಿತ ನಿಮಗೆ ಆಗುತ್ತೆ. ಸಮಸ್ತ ಗ್ರಹ ದೋಷ ನಿವಾರಣೆಗಳ ಜೊತೆಗೆ ಸಮಸ್ತ ವಿಧ ಕುಟುಂಬ ದೋಷಗಳ ನಿವಾರಣೆಗೆ ನೀವೇ ಕಾರಣರಾಗ್ತೀರಾ. ಅಂತಹ ಮಹಾಯೋಗವನ್ನು ನಾಗಶಕ್ತಿ ವಿನಾಯಕನ ಪೂಜಾರಾಧನೆ ಮೂಲಕ ಮಾಡಿ. ಅಷ್ಟೇ ಅಲ್ಲ, ನಾಗಶಕ್ತಿ ವಿನಾಯಕನ ಮೂಲ ಮಂತ್ರ ಹವನವನ್ನು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಎಂದು ನಾವು ಇಲ್ಲಿ ಮಾಡ್ತಾ ಬರ್ತಾ ಇದ್ದೇವೆ. ಅದಕ್ಕೆ ಸಂಕಲ್ಪ ಮಾಡಿ ಅದಕ್ಕೂ ಕೂಡ ನಿಮಗೆ ಫಲವನ್ನು ಪಡೆಯುವಂಥ ಇಚ್ಛೆ ಇದ್ದಲ್ಲಿ ಖಂಡಿತವಾಗಿ ಐಚ್ಛಿಕವಾದ ಹಣ, ನಿಮಗೆ ಇಷ್ಟವಾದ ಹಣವನ್ನು ಕಳಿಸುವ ಮೂಲಕ, ನಿಮ್ಮ ಅಡ್ರೆಸ್ ಮತ್ತು ಇತ್ಯಾದಿಗಳನ್ನು ಕಳಿಸುವ ಮೂಲಕವಾಗಿ ಅದರ ಫಲವನ್ನು ಕೂಡ ನೀವು ಪಡೆಯಬಹುದು. ಅದೇ ರೀತಿಯಾಗಿ ನಮ್ಮ ವಿಡಿಯೋವನ್ನು ಶೇರ್ ಮಾಡುವ ಮೂಲಕವಾಗಿ ನೀವು ಪುಣ್ಯ ಗಳಿಸ್ಬೋದು ಅಂತ ತಮಾಷೆಯಾಗಿ ಹೇಳ್ತಾ ಇದ್ದೀನಿ. ಖಂಡಿತ ಮಾಡಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಎಲ್ಲ ಅಮೂಲ್ಯ ವಿಡಿಯೋ ನಿಮಗೆ ನಿರಂತರವಾಗಿ ಲಭ್ಯವಾಗುತ್ತೆ. ಮಿತ್ರರೇ, ಈ ಒಂದು ತುಲಾ ರಾಶಿಯವರಿಗೆ ಈಗಾಗಲೇ ನಾನು ಹೇಳಿದಂತೆ ಮುಖ್ಯವಾಗಿ ಪಂಚಮದಲ್ಲಿ ರಾಹು. ಈ ರಾಹುವಿನ ಛಾಯೆ ಅತ್ಯಂತ ಜ್ಞಾನ ಕ್ಷೇತ್ರದಲ್ಲಿ, ಪಿತೃಕ್ಷೇತ್ರದಲ್ಲಿ, ಈ ಪುತ್ರ ಕ್ಷೇತ್ರದಲ್ಲಿ ಇರುವುದರಿಂದ ತಂದೆಯ ವರ್ಗದ ಆಶೀರ್ವಾದ ಬಲವನ್ನು, ಪುತ್ರರಿಂದ ಸಂಕಷ್ಟವನ್ನು ಮತ್ತು ನಿಮ್ಮ ಜ್ಞಾನವೇ ನಿಮಗೆ ಸಂಕಷ್ಟವನ್ನು ನಿಮ್ಮ ಜ್ಞಾನ ಉಪಯೋಗಕ್ಕೆ ಬರದ ರೀತಿಯಲ್ಲಿ ತೊಡೆದು ಹಾಕುವಂತಹ ಒಂದು ಯೋಗವನ್ನು ಈ ರಾಹು ಕೊಟ್ಟರೆ, ಅದೇ ರಾಹು ಛಲವನ್ನು ಇಟ್ಟುಕೊಂಡಾಗ ಅತ್ಯಂತ ದೊಡ್ಡ ಸಾಧನೆಯನ್ನು ಪಿತೃವರ್ಗದ ಆಶೀರ್ವಾದದ ಮೂಲಕ ಮತ್ತು ನಿಮ್ಮ ಪುತ್ರರ ಸಹಕಾರದ ಮೂಲಕ ಕೂಡ, ಅಥವಾ ನಿಮ್ಮ ಮುಂದಿನ ಒಂದು ಯೋಜನೆಗಳಿಗೆ ಮಹಾಯೋಗವನ್ನು ಕೂಡ ಅದೇ ರಾಹು ಉಂಟು ಮಾಡ್ತಾ ಇದ್ದಾನೆ. ಆ ರಾಹುವಿನ ಉತ್ತಮ ಫಲ ಸಿಗುವುದಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಬೇಕು. ಆ ಜ್ಞಾನ ಕ್ಷೇತ್ರದಲ್ಲಿ ಪಂಚಮ ಅರಿಷ್ಟ ದೋಷದಲ್ಲಿರುವುದರಿಂದ ಅಭಯಂಕರೇಂದ್ರನ ಆರಾಧನೆ ಕೂಡ ಅತಿ ಮುಖ್ಯ ಅನಿಸಿದರೆ, ಜೊತೆಗೆ ರಾಷ್ಟ್ರಾಧಿಪತಿ ಅಂತ ಶುಕ್ರನು ಕೇತುಯುತಿಯನ್ನು ಹೊಂದಿದ್ದ ದುರ್ಗಾದೇವಿಯ ಆರಾಧನೆ ಜೊತೆಗೆ, ಅಥವಾ ಲಕ್ಷ್ಮೀ ಆರಾಧನೆಯ ಜೊತೆಗೆ, ಲಕ್ಷ್ಮೀ ನಾರಾಯಣನ ಆರಾಧನೆಯ ಜೊತೆಗೆ ಗಣೇಶ ಆರಾಧನೆ ಅತಿ ಮುಖ್ಯವೆನಿಸ್ತಾ ಇದೆ. ತಾಯಿ ತಂದೆಯನ್ನು ನಮಸ್ಕರಿಸಿದಂಥ ಮಾಡಿ ಪೂಜೆ ಮಾತ್ರ ಫಲ ಕೊಡ್ತದೆ. ತಾಯಿ ತಂದೆಯನ್ನು ನಮಸ್ಕರಿಸಿ, ಗುರು ಗಣಪತಿಯನ್ನು ನಮಸ್ಕರಿಸಿ, ಕುಲದೇವತಾ ನಮಸ್ಕಾರ ಮಾಡುವ ಮೂಲಕ ಮಾನಸ ಪೂಜೆಯನ್ನು, ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವ ಮೂಲಕವಾಗಿ ನಾಗಶಕ್ತಿ ವಿನಾಯಕ ಪರಿಹಾರ ಧಾಮ ಶಿವಮೊಗ್ಗದವರ ಈ ನಮ್ಮ ಒಂದು ಯಾವ ರೀತಿಯಾದ ಯೋಜನೆಗಳು ಅನೇಕ ವರ್ಷಗಳಿಂದ ಒಂದು ನಿರಂತರ ಅಧ್ಯಯನ ಸಂಶೋಧನೆಯ ಮೂಲಕ ಕಂಡುಹಿಡಿದು ಜನರಿಗೆ ಅನುಕೂಲ ಮಾಡುವ ಚಿಂತನೆಯಿಂದ ನಾವು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ಉಪಯೋಗವನ್ನು ನೀವು ಮಾಡಿಕೊಳ್ಳಿ. ಇದರ ಅದ್ಭುತವಾದ ಫಲವನ್ನು ನೀವು ಪಡೀರಿ ಅಂತ ನಾವು ಈ ತುಲಾ ರಾಶಿಯವರಿಗೆ ಕಳಕಳಿಯಿಂದ ನಾವು ಪ್ರಾರ್ಥನೆ ಮಾಡ್ತೇವೆ. ನಿತ್ಯವಾದಂತಹ ಅನುಷ್ಠಾನದ ಜೊತೆಗೆ ನಿತ್ಯ ಸಂಕಲ್ಪಿತರಾಗಿ, ದೃಢ ಸಂಕಲ್ಪಿತರಾಗಿ ನೀವು ಮಾಡಿದಲ್ಲಿ ಇದರ ಫಲ ಖಂಡಿತವಾಗಿ ನಾಗಶಕ್ತಿ ವಿನಾಯಕ ನಿಮಗೆ ನೀಡ್ತಾನೆ. ಷಷ್ಠದಲ್ಲಿರುವಂತಹ ಶನೈಶ್ಚರನಿಂದ ಶತ್ರು ನಿವಾರಣೆ ಕೂಡ ಆಗುವಂಥ ಯೋಗ. ಸಪ್ತಮಾಧಿಪತಿ ಕುಜ ಅಷ್ಟಮದಲ್ಲಿ, ಹಾಗಾಗಿ ದ್ವಿತೀಯಾಧಿಪತಿಯಾದ ಕುಜ ಅಷ್ಟಮದಲ್ಲಿ ಹಣಕಾಸು, ಪತ್ನಿ ವಿಚಾರಗಳು, ಪ್ರೇಮಿಗಳಲ್ಲಿ ವಿರಸ ಇತ್ಯಾದಿಗಳು ಉಂಟಾಗುವ ಮಹಾಲಕ್ಷಣಗಳು ಕೂಡ ಇದರ ಜೊತೆಗೆ ಸೇರಿಕೊಂಡಿದ್ದರಿಂದಾಗಿ ಆ ದುರ್ಗಿ ಆರಾಧನೆ ಈ ದೋಷದ ನಿವಾರಣೆಗೆ ಕಾರಣವಾಗ್ತದೆ. ಹಾಗೆಯೇ ರವಿಯು ಭಾಗ್ಯದಲ್ಲಿ ಇದು ಕುಲದೇವತಾ ಆರಾಧನೆಯನ್ನು, ಪಿತೃವರ್ಗದ ಆಶೀರ್ವಾದವನ್ನು ಸಂಪೂರ್ಣವಾಗಿ ನೀಡುವ ಮಹಾಯೋಗ ತುಲಾ ರಾಶಿಯವರಿಗೆ ಖಂಡಿತವಾಗಿ ಲಭ್ಯವಾಗಿದೆ. ಇದೇ ಬಲ ನಿಮ್ಮನ್ನು ಈ ಮಾಸದಲ್ಲಿ ಅತ್ಯಂತ ಮೇಲ್ಮಟ್ಟಕ್ಕೆ ಎತ್ತಿಕೊಂಡು ಹೋಗುವಂಥ ಮಹಾಯೋಗವನ್ನು ಆ ಸೂರ್ಯ ನೀಡ್ತಾ ಇದ್ದಾನೆ ಏಕಾದಶಾಧಿಪತಿಯಾಗಿ. ಆ ಒಂದು ಏಕಾದಶಾಧಿಪತಿಯ ಪಿತೃವರ್ಗದ ಒಂದು ಪಿತೃಧಿಕಾರಿ ಅಂತ ರವಿಯಿಂದಲೂ ಕೂಡ ನಿಮಗೆ ಸರಿಯಾದ ಫಲ ಸಿಗ್ತಾ ಇಲ್ಲ ಅಂದರೆ ದಯವಿಟ್ಟು ತಂದೆಗೆ ನಮಸ್ಕಾರ ಮಾಡಿ ನಿತ್ಯ. ಅದೇ ರೀತಿಯಾಗಿ ತಾಯಿ ತಂದೆ ನಮಸ್ಕಾರದ ಜೊತೆಗೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವ ಮೂಲಕವಾಗಿ ಆ ರವಿಯ ಉಚ್ಚ ಸ್ಥಿತಿಯ ಉತ್ತಮ ಭಾಗ್ಯಸ್ಥಿತಿಯ ಫಲವನ್ನು ಕುಲದೇವತಾ ಆರಾಧನೆ ಮಾಡುವ ಮೂಲಕ ಅದಕ್ಕೂ ಕೂಡ ಆ ಫಲವನ್ನು ಕೂಡ ಪಡೆಯಿರಿ. ಹಾಗೆಯೇ ಆ ನಿಮ್ಮ ಸಹೋದರರಿಂದ ಸಹಕಾರವನ್ನು ಕೂಡ ಪಡೆಯುವುದಕ್ಕಾಗಿ ಶಿವಾರಾಧನೆಯನ್ನು ಕೂಡ ಖಂಡಿತ ಮಾಡಿ. ಹಾಗೆಯೇ ದಶಮದಲ್ಲಿ ಬಂದಂತಹ ಬುಧ ನಿಮಗೆ ಭಾಗ್ಯಾಧಿಪತಿಯಾಗಿ ನಿಮ್ಮ ಆಂಜನೇಯನ ಆರಾಧನೆ, ನಿಮ್ಮ ಕುಲದೇವತಾ ಆರಾಧನೆಯ ಫಲ ಸಂಪೂರ್ಣವಾಗಿ ಸಿಗುವಂಥ ಯೋಗವನ್ನು, ಕಳೆದು ಹೋದಂತಹ ಉದ್ಯೋಗ ಮತ್ತೆ ಸಿಗುವಷ್ಟು ಉತ್ತಮವಾದ ಫಲವನ್ನು ಈ ಬುಧ ಗ್ರಹ ನೀಡ್ತಾ ಇರೋದ್ರಿಂದ ಆಂಜನೇಯನ ಆರಾಧನೆ ಅದಕ್ಕೆ ಅತ್ಯುತ್ತಮ ಸಹಕಾರ ನೀಡುತ್ತೆ. ಉತ್ತಮವಾದ ಇಂಟರ್ವ್ಯೂ ಇತ್ಯಾದಿಗಳಲ್ಲಿ ಪಾಸಾಗೋದಕ್ಕೆ ಆಂಜನೇಯನ ಕುಂಕುಮ ಇಟ್ಕೊಂಡು ಹೋಗಿ ಅಥವಾ ಸಿಂಧೂರ ಧಾರಣೆ ಮಾಡಿ, ಹನುಮಾನ್ ಚಾಲೀಸ್ ಇತ್ಯಾದಿ ನೋಡಿ, ಹನುಮಾನ್ ಕವಚ ಓದಿ,
ಅದು ನಿಮ್ಮ ಶ್ರದ್ಧೆ ನಿಮಗೆ ಬಿಟ್ಟಿರುವಂಥದ್ದು. ಆದರೆ ಇದೆಲ್ಲದಕ್ಕೂ ಕೂಡ ಬಾಧಿತವಾಗುವುದು ಕೇತುವಿನಿಂದ. ಆ ಕೇತು ದೋಷ ನಿವಾರಣೆ, ರಾಹು ದೃಷ್ಟಿಯುಕ್ತವಾದ ಕೇತು ಇರುವುದರಿಂದಾಗಿ ಏಕಾದಶಿಯಲ್ಲಿ ಮತ್ತು ಈ ಪಂಚಮದ ಜ್ಞಾನಕ್ಷೇತ್ರ ಮತ್ತು ಲಾಭಕ್ಷೇತ್ರದಲ್ಲಿ ನಿಮ್ಮ ಜ್ಞಾನದಿಂದ ಬರುವ ನಿಮ್ಮ ಲಾಭಕ್ಕೆ ಅತಿ ದೊಡ್ಡ ಮಾಯ ಆವರಿಸುವುದರಿಂದ, ನಿಮಗೆ ಕೈ ಸಿಕ್ಕಿದ್ದು ಬಾಯಿಗೆ ಬರದಂತೆ ಆಗುವ ಯೋಗ ಇರುವುದರಿಂದ, ಅತಿ ಮುಖ್ಯವಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವ ಮೂಲಕ ಅವನ ಸಂಪೂರ್ಣ ಅನುಗ್ರಹ ಪಡೆಯುವಂತಾಗಲಿ. ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ನಿಮಗೆಲ್ಲ ಸಿಗುವಂತಾಗಲಿ. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರ ಧಾಮ, ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿ ಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.